ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಮತ್ತೊಮ್ಮೆ ಭೇಟಿ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಭೇಟಿಯಾಗಿದ್ದಾರೆ ದರ್ಶನ್. ವಿಜಯಲಕ್ಷ್ಮಿ ಅವರ ಜೊತೆಗೆ ವಕೀಲರನ್ನು ಕೂಡ ದರ್ಶನ್ ಭೇಟಿಯಾಗಿರುವಂಥದ್ದು. ಜಾಮೀನಿಗೆ ಅರ್ಜಿ ಸಲ್ಲಿಕೆಯ ಬಗ್ಗೆ ದರ್ಶನ್ ಜೊತೆಗೆ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ 4ನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ, ಅರ್ಜಿ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ದಾಸ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಇವತ್ತು ವೈಟ್ ಕಲರ್ ಬಟ್ಟೆಯಲ್ಲಿ ಹೊರಬಂದಿರುವಂಥದ್ದು ಫ್ಯಾಮಿಲಿ ಸದಸ್ಯರನ್ನ ಭೇಟಿಯಾಗಲಿಕ್ಕೆ. ಮತ್ತೊಂದು ಕಡೆ ವಕೀಲರು ಸೇರಿದಂತೆ 3 ಸದಸ್ಯರು ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ಗೋಸ್ಕರ ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸು ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ತಮ್ಮ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಜೊತೆಗೆ ವಕೀಲರನ್ನು ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಅರ್ಜಿ ಸಲ್ಲಿಸ್ತೀರಿ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್ಸು, ಬೇಲ್ ಸಿಗೋ ಪಾಸಿಬಿಲಿಟೀಸ್ ಎಷ್ಟಿದೆ, ಹೊರಗಡೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಸಹಜವಾಗಿಯೇ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು ಆಗಾಗ ದರ್ಶನ್ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಬರೀ ರಕ್ತ ಸಂಬಂಧಿಗಳಿಗೆ ಮಾತ್ರ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವಕಾಶ ಇತ್ತು. ಇವತ್ತು ನ್ಯಾಯಾಧೀಶರು ಅವರ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ಕೂಡ ಅವಕಾಶ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿಯೇ ಧನ್ವೀರ್ ಕೂಡ ಬಂದಿರುವಂತಹದ್ದು, ಜೊತೆಗೆ ದರ್ಶನ್ ಸಂಬಂಧಿಯೊಬ್ಬರು ಕೂಡ ಬಂದಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಅವರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವರು 3 ಜನ ಕೂಡ ಸಂದರ್ಶಕರ ಕೊಠಡಿ ಏನಿರುತ್ತೆ ಅಲ್ಲಿಗೆ ಹೋಗಿದ್ದಾರೆ. ಅದಾದ ಮೇಲೆ ದರ್ಶನ್ ಬಂದಿರುವಂಥದ್ದು. ಮೊದಲು ಇವರ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡ್ ಎಲ್ಲವೂ ಕೂಡ ಚೆಕ್ ಮಾಡುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಅಲ್ಲಿರುವಂತಹ ಸಿಬ್ಬಂದಿಗಳು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿರುವಂತಹ ದರ್ಶನ್ ಅವರನ್ನು ವಿಶೇಷ ಸೆಲ್ನಿಂದ ಹೊರ ಕರ್ಕೊಂಡು ಬಂದಿದ್ದಾರೆ. ಸಂದರ್ಶಕರ ಕೊಠಡಿಗೆ ಅಲ್ಲಿ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇಂತಿಷ್ಟು ಕಾಲಮಿತಿ ಅಂತ ಇರುತ್ತೆ. ದರ್ಶನ್ ಮತ್ತು ಅವರು ಕುಟುಂಬಸ್ಥರೇನಿದ್ದಾರೆ ಅವರು ಮಾತುಕತೆ ಆಗುತ್ತೆ, ಕಾನ್ವರ್ಸೇಷನ್ ಆಗುತ್ತೆ. ನಮಗೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಬಹುತೇಕವಾಗಿ ದರ್ಶನ್ ಅವರಿಗೆ ಬೇಲಿಂದೇ ಚಿಂತೆ ಆಗಿ ಹೋಗ್ಬಿಟ್ಟಿದೆಯಂತೆ. ಯಾವಾಗ ಬೇಲ್ ಸಿಗುತ್ತೆ, ಏನು ಕತೆ, ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೇಳಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ದರ್ಶನ್ ನೋಡಲಿಕ್ಕೆ ವಿಜಯಲಕ್ಷ್ಮಿ ಅವರು ಯಾವಾಗಲೂ ಬರೀ ಕೈಯಲ್ಲಿ ಬಂದಿಲ್ಲ. ಪ್ರತಿನಿತ್ಯ ಏನು ತರ್ತಾ ಇದ್ರು, ಹಣ್ಣು, ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸು, ಬನ್ಸು, ಅದೇ ರೀತಿ ಇವತ್ತು ಕೂಡ ತಂದಿದ್ದಾರೆ. ಜೊತೆಗೆ ದರ್ಶನ್ ಅವರ ತಾಯಿ ಮೀನಾ ಅವರು ಇವತ್ತು ದರ್ಶನ್ ನೋಡ್ಲಿಕ್ಕೆ ಬರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಬಟ್ ಇವತ್ತು ಕೂಡ ಅವ್ರ ತಾಯಿ ಬಂದಿಲ್ಲ. ಈ ಹಿಂದೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರು ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರು ಹಾಕಿದ್ರಂತೆ. ತಾಯಿ ನೋಡಬೇಕು, ಒಂದು ಸರಿ ಅವರನ್ನು ಹಗ್ ಮಾಡಬೇಕು, ಇನ್ನೊಂದು ಸರಿ ತಪ್ಪು ಮಾಡಲ್ಲ ಅಂಥೇಳಿ ಅವರನ್ನು ಕಾಲಿಗೆ ಬೀಳಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ಅನ್ನೋದು ಗೊತ್ತಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂಥೇಳಿ? ದರ್ಶನ್ ಅವರನ್ನು ನೋಡಲಿಕ್ಕೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿ ಭೇಟಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಕಾನ್ವರ್ಸೇಷನ್ ಅಂತ? ಕುಮಾರ್, ಕೊಲೆ ಆರೋಪಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ಇವತ್ತಿಗೆ 21ನೇ ದಿನ ಆಯ್ತು. ಆದ್ರೆ ಇದುವರೆಗೂ ಸಹಿತ ಅವರ ರಕ್ತ ಸಂಬಂಧಿಗಳಿಗೆ ಮಾತ್ರ ದರ್ಶನ್ ಅವರ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು. ಅದರ ಭಾಗವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ಕೊಲೆ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡ್ತಿದ್ರು, ಆರೋಗ್ಯನ ವಿಚಾರಿಸಿದ್ರು. ಆದ್ರೆ ಇವತ್ತು ಕೋರ್ಟ್ ಅನುಮತಿ ಕೊಟ್ಟಿದ್ರ ಭಾಗವಾಗಿ ಅವರ ಆಪ್ತರಾಗಿರುವಂತ ನಟ ಧನ್ವೀರ್ ಮತ್ತು ಹೇಮಂತ್ ಅನ್ನುವಂತವ್ರು ಇದೀಗ ವಿಜಯಲಕ್ಷ್ಮಿ ಅವ್ರ ಜೊತೆಗೆ, ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರೆ ಈಗಾಗಲೇ ದರ್ಶನ್ ಅವ್ರ ಜೊತೆಗೂ ಸಹಿತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಆರಂಭದಲ್ಲಿ ದರ್ಶನ್ ಅವ್ರನ್ನ ಕಂಡು ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಹೇಮಂತ್ ಅವರು ಭಾವುಕರಾದ್ರು. ಅದ್ರ ಜೊತೆಗೆ ಧನ್ವೀರ್ ಕೂಡ ಕಣ್ಣೀರ್ ಹಾಕಿದ್ರು. ಈ ವೇಳೆ ಧನ್ವೀರ್ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ದರ್ಶನ್ ಅವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪ್ರೇಮ್ ಕುಮಾರ್. ಅಮರೇಶ್, ಮೀನಾ ವಿಚಾರದಲ್ಲಿ ಇವತ್ತು ದರ್ಶನ್ ತುಂಬಾ ಕಾತುರರಾಗಿದ್ರು. ತಾಯಿ ಬರ್ತಾರೆ, ತಾಯಿ ಜೊತೆಗೆ ಮಾತನಾಡಬೇಕು ಅಂತ ಹೇಳಿ. ಮತ್ತೊಮ್ಮೆ ಅವರ ಆಸೆ ಹುಸಿಯಾಗಿರುವಂತದ್ದು ಕಾರಣ ಏನು ಅನ್ನೋದೇನಾದ್ರು ಗೊತ್ತಾಗ್ತಿದೆಯಾ, ಹೇಗೆ ಅಂತ? ಪ್ರೇಮ್ ಕುಮಾರ್, ಅಂದ್ರೆ ನಿಖರವಾಗಿರ್ತಕ್ಕಂಥ ಕಾರಣವನ್ನ ಇದುವರೆಗೂ ಕೂಡ ಅವ್ರ ಕುಟುಂಬದ ಮೂಲಗಳು ಹೇಳಲಿಲ್ಲ. ಅಂದ್ರೆ ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಮುಂದಿನ ಬಾರಿ ಬರಬಹುದು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇದುವರೆಗೂ ಕೂಡ ದರ್ಶನ್ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಅದಾದ್ಮೇಲೆ ಅವರ ತಾಯಿ ಮೀನಾ ತೂಗ್ದೀಪ್ ಅವರು ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಕಳೆದ 2 ಬಾರಿ ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ವಿಜಯಲಕ್ಷ್ಮಿ ಅವರಿಗೆ ಸಾಥ್ ನೀಡಿದ್ರು, ದರ್ಶನ್ ಅವರ ಭೇಟಿಗೆ ಬಂದಿದ್ರು. ಆದ್ರೆ ಈ ಬಾರಿ ದಿನಕರ್ ತೂಗ್ದೀಪ್ ಅವರು ಸಹಿತ ಬಂದಿಲ್ಲ. ಬಹುಶಃ ಇನ್ನೊಂದ್ಸರಿ ಅಂದ್ರೆ ಮತ್ತೆ ವಾರದಲ್ಲಿ 2 ಬಾರಿ ಭೇಟಿಗೆ ಅವಕಾಶ ಇರೋದ್ರಿಂದ ಮುಂದಿನ ಬಾರಿ ಅವರ ಸಹೋದರ ಮತ್ತು ತಾಯಿ ಮೀನಾ ತೂಗ್ದೀಪ್ ಅವರು ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.